ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೀಮಂತ ಶಾಸ್ತ್ರಕ್ಕೆ ಬಂದಿದ್ದೀವಿ. ನಾನು ಮತ್ತು ಹಸ್ಬೆಂಡು ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ ಮಕ್ಕಳನ್ನ. ಸೊ ನೀವು ಅಂದ್ಕೋಬೋದು ಯಾವಾಗಲೂ ಸೀಮಂತ ಶಾಸ್ತ್ರ ಅಂತ ಎಷ್ಟು ಸೀಮಂತ ಮಾಡ್ತೀರಾ ಅಂತ. ಸೊ ನಮ್ಮದು ಬಳಗ ದೊಡ್ಡದಾಗಿರೋದ್ರಿಂದ ಫಂಕ್ಷನ್ನು ತುಂಬ ಇರುತ್ತೆ, ಹಾಗಾಗಿ ಹೋಗಲೇಬೇಕು. ನಮ್ಮ ಯಜಮಾನ್ರಿದ್ದಾರಲ್ವ, ಅವರ ಸ್ವಂತ ಹಕ್ಕನ್ನು ಮಗಳದು ಒಂದೇ ಊರಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸೀಮಂತ ಇತ್ತು, ಹಾಗಾಗಿ ಬಂದ್ವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು. ಹುಡುಗ ಮನೆಗೂ ಇವ್ರ ಮನೆಗೂ ಕೂಡ ತುಂಬಾ ಹತ್ತಿರ. ಸೊ ಇವಾಗ ನಾನು ಹೋಗೋಷ್ಟರಲ್ಲಾಗಲೇ ಒಂದು ಶಾಸ್ತ್ರ ಮುಗ್ದೋಗಿತ್ತು, ತವ್ರ ಮನೆ ಶಾಸ್ತ್ರ ಮುಗ್ದೋಗಿತ್ತು. ಸೊ ನಮ್ಮ ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ರು, ಬೇಗ ಬನ್ನಿ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಅಮ್ಮನೂರಿಗೆ ಹೋಗಿದ್ನಲ್ವ, ನೆನ್ನೆನೇ ಹಬ್ಬ ಇತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ನೀವೇ ನೋಡಿದ್ರಲ್ವ ಲಾಸ್ಟ್ ವ್ಲಾಗಲ್ಲಿ. ಸೊ ಲೇಟ್ ಆಗೋಯ್ತು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಬರೋ ಅಷ್ಟರಲ್ಲಿ. ಸೊ ಹಾಗಾಗಿ ಬೈತಾಯಿದ್ರು ನಮ್ಮ ಅದಕ್ಕೆಯವರು, ಇಷ್ಟೊಂದು ಲೇಟಾಗಿ ಬರ್ತಾರೆ, ಶಾಸ್ತ್ರ ಎಲ್ಲ ಮಾಡೋಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಬೇಗನೆ ಬಂದಿದ್ದು ಟೈಮಿಂಗ್ಸು, ಇಷ್ಟು ಗಂಟೆ ಒಳಗಡೆ ಹೋಗಬೇಕು, ಶಾಸ್ತ್ರನ ಮುಗಿಸ್ಬೇಕು, ಕೂರಿಸ್ಬೇಕು ಅಂತ. ಹಾಗಾಗಿ ಅಲ್ಲಿ ಬೇಗನೆ ಬಂದಿದ್ರು. ಇಲ್ಲಿ ಬರ್ತಿದ್ರಿ ಸೀಮಂತ ಸಿರಿದೇವಿಗೆ ನೀರು ಬರ ಇಲ್ಲಿ ಬರಲಿ ಇನ್ನೊಂದು ಬೇಕಾ ಜಾಗ ಐತಾ? ನಾನು ಗೊತ್ತಿಲ್ಲ ನಾನು ಆಕ್ಸಿಡೆಂಟ್ ಆಯ್ತು ನಮ್ಮನೆ ಫೋನ್ ಮಾಡಿ ನಾನು ಹೇಳಿದೆ ಹೋಗೋದೇನಂತ ಒಬ್ರು ಇಲ್ವಲ್ಲ ನಾನು ಮತ್ತೆ ಹೋದೆ. ಆಂಟಿ ಮಾಡ್ತೀವಿ ಎಲ್ಲರಿಗೂ ಆಯ್ತು ಸಾಕು. ಆಯ್ತು ಆಯ್ತು ಹೋಗಿ ಊಟ ಮಾಡಿ ಬ್ಯಾಗ್ ತಗೊಳ್ಳಿ.
ಆ ಕಡೆ ಅಲ್ಲಿ ಅಲ್ಲೋಗೈತೆ. ಯಾರು ಜನ ಆಗ ಊಟಕ್ಕೋತ್ರ ಜನ ಅಲ್ಲೇ ಮಾಡಿದೆ ಸ್ವಿಚ್ ಆಫ್ ಆಗುತ್ತೆ ನೀನು ಫೋನ್ ಅಂತ. ನೀನ್ ಯಾಕೆ ಹೋಗಿದ್ದೆ ಅಂತ ನೀನೆಲ್ಲಿ ಯಾಕೆ ತೋರಿಸ್ಕೊಂಡು ಓಡಿದ್ದಿ? ಎಲ್ಲರಿಗೂ ಹೋಗಿದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ಬೋದಿತ್ತು. ನಮ್ಮ ಮನೆಯವ್ರಿಗೆ ಇನ್ನೊಂದು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು. ಹಾಗಾಗಿ ಬೇಗನೆ ಹೊರಟ್ಬಿಟ್ವಿ. ಜಾಸ್ತಿ ಇವತ್ತು ಇರಲಿಲ್ಲ. ಟೀ ಕುಡ್ಕೊಂಡು ಹೊರಟ್ವಿ. ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ್ಬಿಟ್ಟು ಒಂದು ಪ್ರಮೋಷನ್ ಇತ್ತು, ಈ ಸ್ಯಾರಿ ಪ್ರಮೋಷನ್ದು. ತುಂಬ ದಿನ ಆಗಿತ್ತು ಕಳಿಸಿ, ಮಾಡಿರಲಿಲ್ಲ. ಅವರು ಕೇಳ್ತಾನೆ ಇದ್ರು ಯಾವಾಗ ಆಗ್ತೀರಾ ಅಂತ ಅಂದ್ಬಿಟ್ಟು ಫೈನಲಿ ಇವತ್ತು ಸ್ಯಾರಿನ ವೇರ್ ಮಾಡಿದ್ನಲ್ವ, ಇದು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು. ಫಸ್ಟ್ನೇ ಸಲ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಅಮ್ಮನೂರಲ್ಲಿ ದೊಡ್ಡಮ್ಮನ ಹಬ್ಬ ಅಂತ ಆಯಿತು, ಅವಾಗ ವೇರ್ ಮಾಡಿದ್ದೆ ಪ್ರಮೋಷನ್ ಮಾಡಬೇಕು ಅಂತಲೇ. ಬಟ್ ಟೈಮ್ ಸಿಗಲಿಲ್ಲ. ಹಬ್ಬ ಎಲ್ಲ ಮುಗಿಯೋ ಸಂಜೆ ಆಗೋಯ್ತು. ಇವಾಗ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಇವತ್ತೇನೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನಮ್ಮ ತೋಟದ ಹತ್ರ. ಸೊ ಮೇಕಿಂಗ್ ವಿಡಿಯೋಸ್ ಆಗ್ತಿರೋದು ನಾವು ಅಂದರೆ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ರೀಲ್ಸಲ್ಲಿ ಬಿಟ್ಟಿಲ್ಲ ಪ್ರಮೋಷನ್ನ, ಮೇಕಿಂಗ್ ವಿಡಿಯೋಸ್ ಆಗ್ತಾ ಇದ್ದೀನಿ. ನಾವು ರೀಲ್ಸ್ ಮಾಡಬೇಕಾದ್ರೆ ಹಿಂದೆ ಹೇಗಿರುತ್ತೆ, ಸೊ ಯಾವ ಥರ ಮಾತಾಡ್ತೀವಿ, ಯಾವ ಥರ ವಿಡಿಯೋಸ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲೇ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿತ್ತಾಗ ಯಾವತ್ತು ನೀನು ಇಂಥ ಸೀರೆನ ಉಟ್ಟುತ್ತಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಹ್ಞೂ ಕಂಡ್ಬಿಡ್ರೆ ನಾವೆಲ್ಲ ಎಲ್ಲಿ ಒಳ್ಳೆ ಸೀರೆ ಉಡ್ತೀವಿ, ನೀವು ಮಾತ್ರ ಒಳ್ಳೆ ಸೀರೆ ಉಡ್ತೀರ. ನಾವೆಲ್ಲ ಎಂಥದ್ದು ಉಡ್ತೀವಿ. ಅದ್ಯಾಕಂಗ್ ನೋಡ್ತಿ ನೀನ್ ಕಣ್ಣೆ ತಗೊಳಿದ್ರು ತಗೊಳತು. ನಾನು ಕೊಂಡು ತಗೊಳಕಲ್ ತಾಳಗಿ ಕಡ್ಡಿ ಹಾಕಿ ಹೋಗಿ ಇರಂಗೈತ್ ಕಣಗಿ. ಚೆನ್ನಾಯ್ತಾ? ಅಯ್ಯೋ ನಿನ್ಗೇನ ನಿಮ್ಮ ಅಣ್ಣವನು ಕೊಡ್ತಾನ, ನಂಗೆ ನಮ್ಮ ಅಣ್ಣಿಲ್ಲ ಕೊಡಕ್ಕಲ್ಲ ಕಣಗಿ. ಏನ್ ಮಾಡ್ತಿ ತಗ ನಿಮ್ಮ ಮದ್ ಕೊಡಕ್ಕುವ ಇಲ್ಲ ಕಣಗಿ. ಅಯ್ಯೋ ಯಾರ ಕೊಡಕ್ಕಲ್ಲ ಕಡೆಗೆ ತಗೋ. ನೀನ್ ಮನೆ ಕಾದಾಳ ಹೂವಾಗತ್ತೆ ಈಗ ನೀನ್ ತಾಡ್ತಿದ್ವಿ ನೋಡ್ಕಿಂತ ತಾಡ್ತಕ್ಕ ಇಂಥ ಸೀರೆ ಹೊಡ್ಕೊಂಡು ಯಾರು ನೋಡ್ಲಿಂತ ಬಂದೀಗ. ಇದೇನಾಗಿ ತಾಡ್ತಕ್ಕ ಇಂಥ ಸೀರೆ ಉಡ್ಕೊಂಡ್ ಬಂದದಿ, ಯಾರು ನೋಡ್ಲಿ ಅಂತ ಬಂದ್ಯಾವ? ಇಂಥವಳ ಚೆನ್ನಾಗಿರೋದು ಉಡ್ಕೊಂಡು ನಿಂಗೆ ಒಟ್ಟೂರ್ಯಾ ನೀನ ಹೊಲ್ತಕ್ ಬಂದದಿ ತೋರ್ಸಕ್ಕೆ. ಟೈಮ್ ಆಯ್ತು ಅಂತ ಮುಂದೆ ತಗೋ ಉಳಿದಿಲ್ದವೆ ಬತ್ತ ಇವಳಿ ಚೆನ್ನಾಗಿತ್ತ ತಂಡಿದ್ಯಾವ ಸೀರೆಯ ಸಂಜೆ ಒಳಕತ್ತೀಯ ಚೆನ್ನಾಗ್ ಬಂತು. ನೀವಲ್ಲಿ ಹಂಗೆ ಕಿತ್ಕೊಂಡ್ದಿರ್ಲಿ. ನೀನ್ ಕಿತ್ಕೊಂಡ್ ಒಳ್ಳೊಳ್ಳೆ ಸೀರೆ ನಾವೆಲ್ಲ ಉಡ್ತೀವಿ. ಚೆನ್ನಾಗ್ ಬರ್ತೇನೆ ಇದು. ಯಾಕೆ ನನ್ ಚೆನ್ನಾಗ್ ಬರ್ತೇನೆ ಯಾಕೆ ಐತೆ? ಈಗ ನಾನ್ ಸುಮ್ನೆ ಬಂದ್ ಕುತ್ಕೊಂಡ್ ಮಾತಾಡ್ಕೊಂಡ್ ಸೀರೆ ನೋಡಕ್ಕಾಗೈತಾ? ಬಾವಿ ನಾನು 3 ಸತಿ ಮಾತಾಡಕತ್ತಲ್ಲ ಅಲ್ಲಿ. ಮಾತಾಡೋದೆಲ್ಲ ಸರಿ ಐತಿ. ನೀನು ಆನೆ ಮಾಡ್ದಂಗ್ ಕೂತದಿ ಗೊಮ್ಮ ಮುಖಂಡ್ ತಗೋ ನೋಡ್ಲಿ ಅಂತೆಲ್ಲ ಬಂದಿದ್ವಿ. ನೀವು ಇವಾಗ ಚೆನ್ನಾಯ್ತ ಸೀರೆ? ಚೆನ್ನಾಗೈತೆ. ಯಾವತ್ತು ಕಾಣೆ ನಾನು ಇಂಥ ಸೀರೆ ಉಟ್ಟದ್ ನೀನು. ಬಾರಿ ಚೆನ್ನಾಗಿ ತಗಿ ನೀನು ಅದನ್ನೇ ಅದೇನ್ ಮಾಡ್ತೀನಿ.
ಮೊದ್ಲು ನೋಡ್ಲಿಲ್ಲ. ನನಗೊಂದು ಹೇಳಿದ್ರು ನಾನು ಬತ್ತೋ ತಳಕ್ಕೆ ಅದೇ ಯಾಕಂಗ ಹಾಕಿತ್ತೀಯ ನೀನು? ಚೆನ್ನಾಗೈತಿ ಅಂದ್ರು ನೋಡಿ ಕಿತ್ಕತಿಯ ನೀನು ಹೋಗು. ಕಿತ್ಕೊಂಡ್ರೇನೋ ಚೆನ್ನಾಗಿದೆ ಪದ ಐತೆ ಅಂದ್ಬಿಡಿ. ನೀವು ಸ್ಟಾರ್ಟಿಂಗ್ ಏನ್ ಸ್ಟಾರ್ಟ್ ಮಾಡ್ಬೇಕು ಹೇಳಿ?